ಮನುಷ್ಯ ತನ್ನ ಬದುಕಿನುದ್ದಕ್ಕೂ ದುರ್ಜನರನ್ನು ದೂರವಿಟ್ಟು ಸಜ್ಜನರ ಸಂಘವನ್ನು ಮಾಡಿದಾಗ ಉತ್ತಮ ಸಂಸ್ಕಾರ ಲಭ್ಯವಾಗುವುದರ ಜೊತೆಗೆ ಬದುಕಿನಲ್ಲಿ ನೆಮ್ಮದಿ ಸಿಗುತ್ತದೆ ಎಂದು ಹುಲ್ಸೂರು ಮುಕ್ರಂಬಿ ವಿರಕ್ತ ಮಠದ ಶಿವಾನಂದ ಶ್ರೀಗಳು ಹೇಳಿದ್ದಾರೆ. ಕಾಳಗಿ ತಾಲೂಕಿನ ರಟ್ಕಲ್ ಗ್ರಾಮದಲ್ಲಿ ರೇವಣಸಿದ್ದೇಶ್ವರ ದೇವಸ್ಥಾನದಲ್ಲಿ ಶ್ರಾವಣ ಮಾಸದ 1 ತಿಂಗಳ ಪರ್ಯಂತ ಸಾಗಿ ಬಂದ ಅಬ್ಬೆ ತುಮಕೂರು ಲಿಂಗಿಯಕ್ಕ ಶ್ರೀ ವಿಶ್ವರಾಧ್ಯ ಶ್ರೀಗಳ ಪುರಾಣ ಮಹಾಮಂಗಲ ಕಾರ್ಯಕ್ರಮದಲ್ಲಿ ಮಾತನಾಡಿದ್ದಾರೆ. ಸೂಗೂರು ಹಿರೇಮಠದ ಚನ್ನಾರುದ್ರ ಮುನಿಗಳು ಶ್ರೀಗಳು ಮಾತನಾಡಿ, ಸರ್ಕಾರ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ, ಗೃಹಲಕ್ಷ್ಮಿ ಹಣ ಸೇರಿ ಇನ್ನಿತರ ಯೋಜನೆ ಹಣವನ್ನು ಖಾತೆಗೆ ಜಮಾ ಮಾಡುವ ಮೂಲಕ ಸ್ತ್ರೀ ಸಬಲೀಕರಣಕ್ಕೆ ಒತ್ತು ನೀಡುತ್ತಿದ್ದು, ಒಂದೆಡೆಗೆ ಇನ್ನೊಂದೆಡೆ ಮಹಿಳೆಯರು ಒಂದು ಚಿಕ್ಕ ಕೆಲಸಕ್ಕೆ ನಗರಕ್ಕೆ ಸಂಚಾರ ಮಾಡುತ್ತಿದ್ದಾರೆ. ಇದು ವಿಪರ್ಯಾಸ ಎಂದರು. ಇದು ಅತಿಶಯೋಕ್ತಿಯಲ್ಲ. ಸಂಸಾರದಲ್ಲಿ ಗಂಡನಿಗೆ ಬೇಸಿಗಬೇಕಾದ ಮರ್ಯಾದೆ ಒಂದು ಚೂರು ಕಡಿಮೆಯಾಗಿದೆ ಎಂದು ಕಳವಳ ವ್ಯಕ್ತಪಡಿಸಿದ್ದಾರೆ. ಪುರಾಣಿಕ ವೇದಮೂರ್ತಿ ಮಹಾಲಿಂಗಯ್ಯ ಶಾಸ್ತ್ರಿಗಳು ಪುರಾಣ ಮಂಗಲಗೀತೆ ಹಾಡಿದರು. ವೇದಮೂರ್ತಿ ಮಹಾದೇವ ಎಂಪಳ್ಳಿ ಸಂಗೀತ ಸೇವೆ ಸಲ್ಲಿಸಿದರು. ವೇದಮೂರ್ತಿ ಶಿವಕುಮಾರ ಸ್ವಾಮಿ ಉಡುಮನಹಳ್ಳಿ ತಬಲಾ ಸೇವೆ ಸಲ್ಲಿಸಿದರು. ಚಿಮ್ಮಯ್ಯದಾಯಿ ವಿಜಯಮಾಂತ ಶ್ರೀಗಳು ಮಾತನಾಡಿದರು. ರಟಗಲ್ ರೇವಣಸಿದ್ದೇಶ್ವರ ಶ್ರೀ ಮಂಗಲಗಿ ಶಾಂತ ಸೋಮನಾಥ ಶ್ರೀ ಸ್ವಂತ ನರಳ ಶಿವಕುಮಾರ್ ಸ್ವಾಮೀಜಿ, ಸ್ವಂತ ಕಲ್ಮೂರು ಶರಣ ಶಂಕರಲಿಂಗ ಮಹಾರಾಜ ರಟ್ಕಲ್ ನೀಲಕಂಠ ಮರಿದೇವರು, ಗೌರಿಗುಡ್ಡದ ರೇವಣಸಿದ್ದ ಶರಣರು, ದೇವಸ್ಥಾನದ ಕಾರ್ಯದರ್ಶಿ ಸದಾಶಿವಗ್ಗೆ, ಅರ್ಚಕ ರೇವಣಸಿದ್ದ ದೇವರಮನಿ, ಸಂಚಾಲಕ ವೀರಣ್ಣ ಗಂಗಾಣಿ, ರಾಘವೇಂದ್ರ ಗುಂಡನೋರ್, ಗಂಗಾಧರ ಸ್ವಾಮಿ ರೇವಗಿ ಸೇರಿದಂತೆ ಅನೇಕರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಾಳಗಿ. ಇನ್ನು ಮುಂದೆ ಮಹಾಮಂಗಳಾರತಿ ಆಗ್ತಾ ಇದೆ. ಎಲ್ಲ ಸಮಸ್ತಾಧಿಕಾರಿಗಳು ಎಲ್ಲರೂ ಮಹಾಮಂಗಳಾರತಿಯಲ್ಲಿ ಪಾಲ್ಗೊಳ್ಳಬೇಕು. ದಯಮಾಡಿ ಎಲ್ಲರೂ ಹೊರಗಿದ್ದವರೆಲ್ಲ ಒಳಗಿರಬೇಕು, ಒಳಗಿದ್ದವರೆಲ್ಲ ಅಲ್ಲಿ ಭವ್ಯವಾಗಿರತಕ್ಕಂಥ ಮೆರವಣಿಗೆ ನಡೀತದೆ. ಮೆರವಣಿಗೆ ನಡೆಯತಕ್ಕಂಥ ಸಂದರ್ಭದಲ್ಲಿ ಅವರು ಮೆರವಣಿಗೆ ಊರಿನ ಸೋಲಾಪುರ ಓಣಿಗೆ ಹೋಗತಕ್ಕಂಥ ಸಂದರ್ಭದಲ್ಲಿ ಏನು ಪಲ್ಲಕ್ಕಿಯಲ್ಲಿ ಕೂತಾಗ ಕೆಳಗೆ ನಿಂತಿದ್ದಾರೆ. ಎಲ್ಲ ಜನರಿಗೆ ಆಶ್ಚರ್ಯ ಆಗ್ತದ. ರೇವಣಸಿದ್ದೇಶ್ವರ ಕೆಳಗೆ ಹಾಕಿದ್ರು ಅಂತೇಳಿ ಆಶ್ಚರ್ಯದಾಗ ಕೆಳಗಿಳಿದು ಏನ್ ಮಾಡ್ತಾರಂದ್ರೆ ನೇರವಾಗಿ ಮುಂದಕ್ಕೆ ಹೋಗಿ ಅಲ್ಲಿ ಯಾವ ಮುದ್ದೇಗೌಡ ಮತ್ತು ಸುಗ್ಲಾದೇವಿ ಅಂತ ಹೇಳಿ ಇಬ್ಬರು ದಂಪತಿಗಳು ನಿಂತಿರ್ತಾರೆ. ಅವರಿಗೆ ಒಬ್ಬರಿಗೆ 70 ವರ್ಷ ಮುದುಕಿಗೆ ಆಗಿರ್ತದ, 85 ವರ್ಷ ಅಂತ ಕೇಳಿದಾಗ ಅಲ್ಲಿ ಸುಗ್ಲಾ ಇವರಿಗೆ ಸಿದ್ದಗೌಡ ಆಗಿರ್ತದ. ಅವಾಗ ಹೋಗಿ ಅವ್ರು ಏನ್ ಮಾಡ್ತಾರಂದ್ರೆ ಆ ತಾಯಿ ಸುಗ್ಲಾದೇವಿಯ ಬಟ್ಟೆಯನ್ನು ಮುಟ್ಟಿ ಆಶೀರ್ವಾದ ಮಾಡ್ತಾರೆ. ಏನಂತಂದ್ರೆ, ನಿನ್ನ ಹೊಟ್ಟೆಯಲ್ಲಿ ಮಾ ಶಿವಯೋಗಿಯಾಗಿ ಒಬ್ಬ ಹುಟ್ಟಿ ಬರ್ತಿದ್ದಾನೆ. ಎಲ್ಲರಿಗೂ ಆಶ್ಚರ್ಯ ಆಗ್ತದ. 75 ವರ್ಷ ಇದು ಭಾರತ ನಾವು ಮನಿ ಕಟ್ತೇವೆ. ಮನಿ ಕಟ್ಟ ಕಾಲಕ್ಕೆ ಬೆಡ್ರೂಮ್ ಅಂತ ಕಟ್ತೇವೆ, ಕಿಚನ್ ರೂಮ್ ಅಂತ ಕಟ್ತೇವೆ. ಎಲ್ಲಾ